ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಾನು ನಿಮಗೆ ಹ್ಯಾಂಡ್ಮೇಡ್ ಕ್ಲಾತ್ ಪೆನ್ಸಿಲ್ ಪೌಚು ಹೇಗೆ ಸುಲಭವಾಗಿ ತಯಾರಿಸಬಹುದು ಎಂದು ತೋರಿಸ್ತಾ ಇದ್ದೇನೆ. ವಿಶೇಷವಾಗಿ ನಾನು ಈ ಪೆನ್ಸಿಲ್ ಪೌಚ್ಗಳನ್ನು ಬಲ್ಕ್ನಲ್ಲಿ ತುಂಬ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಹೇಗೆ ತಯಾರಿಸಿದ್ದೇನೆ ಎಂಬುದನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಿಮ್ಮಲ್ಲಿ ಇರುವಂಥ ಹಳೆ ಬಟ್ಟೆಗಳಿಂದಲೂ ಕೂಡ ಈ ಥರ ಪೌಚ್ಗಳನ್ನು ನೀವು ತಯಾರಿಸ್ಕೊಳ್ಬೋದು. ನಾನಿಲ್ಲಿ ಬಲ್ಕಲ್ಲಿ ಮೇನ್ ಫ್ಯಾಬ್ರಿಕ್, ಲೈನಿಂಗ್ ಫ್ಯಾಬ್ರಿಕ್, ಆಮೇಲೆ ಕ್ಲೋತ್ ಫ್ಯೂಸಿಂಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರ ಅಳತೆ 11 ಇಂಚು ಉದ್ದ ಹಾಗೆ 10 ಇಂಚು ಅಗಲ. ಬೇಕಾದರೆ ನೀವು ಹ್ಯಾಂಡಲ್ ಪೀಸ್ ಕೂಡ ಸೇರಿಸ್ಕೊಳ್ಬಹುದು. ಇಲ್ಲಿ ಕ್ಲೋತ್ ಫ್ಯೂಸಿಂಗ್ ಬದಲು ಕ್ಯಾನ್ವಾಸ್ ಅಥವಾ ನಾನ್ ಓವೆನ್ ಫ್ಯಾಬ್ರಿಕ್ ಕೂಡ ಸೇರಿಸ್ಕೊಳ್ಬೋದು. ಕ್ಯಾನ್ವಾಸ್ ಹಾಕಿದರೆ ಸ್ಟಿಫ್ನೆಸ್ ಜಾಸ್ತಿ ಇರ್ತದೆ. ಮೊದಲಿಗೆ ಎಲ್ಲ ಪೀಸಿದ್ದು ಕ್ಯಾನ್ವಾಸ್ ಮತ್ತು ಮೇನ್ ಫ್ಯಾಬ್ರಿಕನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಆಮೇಲೆ ಜಿಪ್ಪರನ್ನು ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಮೇಲೆಗೆ ಒಂದು ಟಾಪ್ ಸ್ಟಿಚ್ ಹಾಕಿದರೆ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಇವಾಗ ಮೇನ್ ಫ್ಯಾಬ್ರಿಕನ್ನು ಈ ಥರ ಜಿಪ್ನ ಮೇಲೆ ಫೋಲ್ಡ್ ಮಾಡಿಬಿಟ್ಟು ಲೈನಿಂಗ್ ಫ್ಯಾಬ್ರಿಕನ್ನು ಇನ್ನೊಂದು ಬದಿಯಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಜಿಪ್ನ ಎರಡೂ ಸೈಡು ಬಟ್ಟೆಗೆ ಅಟ್ಯಾಚ್ ಆಗಿದೆ. ನಂತರ ನಾವು ಜಿಪ್ಪರ್ನ ಬದಿಯಿಂದ ಇದನ್ನು ಓಪನ್ ಮಾಡಬೇಕು. ನಂತರ ಜಿಪ್ಪರ್ನ ಮೇಲೆ ಒಂದು ಟಾಪ್ ಸ್ಟಿಚ್ ಮಾಡಬೇಕು. ಇವಾಗ ಜಿಪ್ ಮಧ್ಯಕ್ಕೆ ಬರುವ ಹಾಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ಎಕ್ಸಾಕ್ಟ್ ಸೆಂಟ್ರಲ್ ಇಟ್ಟ ಮೇಲೆ ಇದಕ್ಕೆ ನಾವು ರನ್ನರನ್ನು ಅಟ್ಯಾಚ್ ಮಾಡಬೇಕು. ಜಿಪ್ಪರ್ ಅಟ್ಯಾಚ್ ಮಾಡಿದ ಮೇಲೆ ಈ ಥರ ಇದನ್ನು ಟರ್ನ್ ಮಾಡ್ಕೋಬೇಕು. ಯಾವುದೇ ಫೋಲ್ಡಿಂಗ್ಸ್ ಬರದಾಗೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಜಿಪ್ನ ಪೋರ್ಷನ್ ಮಧ್ಯಕ್ಕೆ ಬರೋ ಹಾಗೆ ನಾವು ಪುನಃ ಅರೇಂಜ್ ಮಾಡ್ಕೊಳ್ಬೇಕು. ಆಮೇಲೆ ಹ್ಯಾಂಡಲ್ ಪೀಸನ್ನು ಈ ಥರ ಒಳಬದಿಗೆ ಇಟ್ಟು ಸ್ಟಿಚ್ ಮಾಡಬೇಕು. ಇದನ್ನು ಮಾತ್ರ ನಾವು ಜಿಪ್ಪರ್ನ ಕೆಳಗಡೆ ಇಡಬೇಕು. ಎರಡು ಬದಿಯನ್ನು ನಾವು ಈ ಥರ ಸ್ಟಿಚ್ ಮಾಡಿ ಜೋಡಿಸ್ಕೊಳ್ಬೇಕು. ಇವಾಗ ನೋಡಿ ಆಲ್ಮೋಸ್ಟ್ ಪರ್ಸ್ ರೆಡಿಯಾಗಿದೆ. ನಂತರ ಈ ಕಾರ್ನರನ್ನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಡಚಿಕೊಂಡು 1 ಇಂಚು ಉದ್ದಕ್ಕೆ ಮಾರ್ಕ್ ಮಾಡಬೇಕು. 4 ಬದಿಗೂ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಅದರ ಮೇಲೆ ನಾವು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ ಮೇಲೆ ಉಳಿದಂಥ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ನೀವು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು, ಅಥವಾ ಮೊದಲೇ 1/1 ಇಂಚು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಆಮೇಲೆ ಬೇಕಾದರೂ ಕೂಡ ಸ್ಟಿಚ್ ಮಾಡ್ಬೋದು. ಇವಾಗ ನೋಡಿ ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಪೌಚು ರೆಡಿಯಾಗಿದೆ. ಈ ಥರ ಪೌಚುಗಳು ಶಾಲಾ ಮಕ್ಕಳಿಗೆ ಉಪಯೋಗಕರವಾದ್ದು, ಮತ್ತು ರಿಟರ್ನ್ ಗಿಫ್ಟ್ ಆಗಿ ಕೂಡ ಬರ್ತ್ಡೇ ಟೈಮಲ್ಲಿ ನೀವು ಇದನ್ನು ಕೊಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತಷ್ಟು ಹ್ಯಾಂಡ್ಮೇಡ್ ಕ್ರಾಫ್ಟ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.